ಎಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ನಿಮ್ಮ ವಿಶ್ವಾಸ್. ಎಲ್ಲಿದ್ದೀರಪ್ಪ ಎಕ್ಸಾಕ್ಟಾಗಿ ಇವತ್ತು ಅಂತಂದರೆ ಗೋಪಾಲ್ ಆ್ಯಂಡ್ ಮಾಲ್ ವೀಸಾ ಆಫೀಸ್ ಇದೆಯಲ್ಲ, ಅಲ್ಲಿದ್ದೀನಿ, ವನ್ನರ್ಘಟ್ಟ ರೋಡಲ್ಲಿ. ಇವತ್ತು ಕಂಪ್ನಿ ಡ್ಯೂಟಿ ಲೀವ್ ಹಾಕಿದ್ದೀನಿ. ಶುಕ್ರವಾರ 31ನೇ ತಾರೀಕು ಇವತ್ತು ಲಾಗ್ ಶೂಟ್ ಮಾಡ್ತಾ ಇರೋದು. ಇವತ್ತು ಲೀವ್ ಹಾಕಿದ್ದೀನಿ ಕಂಪ್ನಿ. ಏನಕ್ಕಪ್ಪ ಮೇಜರ್ ರೀಸನ್ ಅಂತಂದರೆ, ನಮ್ಮ ಕ್ಲೋಸ್ ಆದ ಕಸ್ಟಮರು ಯಾರಪ್ಪ ಅಂತಂದರೆ ಹೈದ್ರಾಬಾದ್ ಕಸ್ಟಮರು. ಎಷ್ಟೋ ಸರಿ ನನ್ನ ಲಾಗ್ಸಲ್ಲಿ ಅವ್ರನ್ನ ತೋರಿಸಿದ್ದೀನಿ, ಅಂದರೆ ಅವ್ರು ಟ್ರಿಪ್ ಹೋಗಿದ್ದೀನಿ. ಅವ್ರ ಜೊತೆ ಇವತ್ತು ಫೈನಲ್ ಟ್ರಿಪ್ ಇದು. ಟ್ರಿಪ್ಪಲ್ಲ, ಒಂಥರ ಜಸ್ಟ್ ಅವ್ರನ್ನ ವೀಸಾ ಆಫೀಸು ಮತ್ತು ಏರ್ಪೋರ್ಟು ಆಮೇಲೆ ಅವ್ರ ಮನೆಗೆ ಹೋಗ್ಬಿಡು. ಅವರು ಡೈರೆಕ್ಟ್ ಶಿಫ್ಟ್ ಆಗ್ತಿದ್ದಾರೆ ಹೈದ್ರಾಬಾದ್ಗೆ. ಅದಕ್ಕೆ ಫೈನಲಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರದ್ದು ಜೊತೆ. ನನ್ನ ಕಾರಲ್ಲಿ ಫಸ್ಟ್ ಟೈಮ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು. ಅವರು ಅಂತಂದರು, 2-3 ಸರಿ ಕೇಳಿದ್ರು ನನ್ನ, ಏನು ವಿಷಯ ಇನ್ನೂ ನೀನು ಹೊಸ ಕಾರ್ ತೋರಿಸೇ ಇಲ್ಲ ನನಗೆ ಅಂತ. ಅದಕ್ಕೆ ಫೈನಲಿ ಇವತ್ತೊಂದು ಅದ್ರ ದಿನ ಬಂದೇ ಬಿಡ್ತು. ಬೆಳಗ್ಗೆನೇ 7 ಗಂಟೆಗೆ ಪಿಕಪ್ ಮಾಡ್ಕೊಂಡೆ. ಅಲ್ಲಿಂದ ಮನೆಯಿಂದ ಶೂಟ್ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಬಿಟ್ಟು ಟೈಮ್ ಬೇರೆ ಆಗ್ಬಿಟ್ಟಿತ್ತು. ಸ್ವಲ್ಪ ಚಚ್ಕೊಂಡ್ಬಂದ್ಬಿಟ್ಟೆ. ಅದಕ್ಕೆ ಮಾಡೋದು ಬೇಡ, ಇಲ್ಲಿಂದ ಶುರು ಮಾಡ್ಕೊಳೋಣ ಅಂತ ಈಗ ಎಕ್ಸಾಕ್ಟಾಗಿ ಕರ್ಕೊಂಡ್ಬಿಟ್ಟೆ. ಕೆಳಗಡೆ ಪಾರ್ಕಿಂಗಲ್ಲಿ ಹಾಕ್ಕೊಂಡಿದ್ದೀನಿ ಗಾಡಿನ. ನೋಡಿ, ಇಲ್ಲ ಪಾರ್ಕಿಂಗಲ್ಲಿ ಇದ್ದೀನಿ, ಇಲ್ಲ ವೀಸಾ ಆಫೀಸ್ ಗೋಪಾಲ್ ಆ್ಯಂಡ್ ಮಾಲ್ ಪಾರ್ಕಿಂಗಲ್ಲಿ. ಇನ್ನು ನಾಷ್ಟ ಬೇರೆ ಮಾಡಿಲ್ಲ. ನಾಷ್ಟ ಮಾಡ್ಕೊಂಬ ಅಂತಂದರು. ಹೋಗಿ ನಾಷ್ಟ ಗೀಷ್ಟ ಮುಗಿಸ್ಕೊಂಡು ಬರಬೇಕು. ಎಷ್ಟೊತ್ತಾಗುತ್ತೋ ಐಡಿಯಾ ಇಲ್ಲ ಅಂತ ಅವ್ರಿಗೂ. ಒಂದು ನಂಗನ್ಸಾಗ ಒಂದು 3 ಅವರಿಂದ 4 ಅವರ್ ಆಗ್ಬೋದು. ಇದು ಏನಪ್ಪ ಆಫೀಸ್ ಕೆಳಗಡೆ ಪಾರ್ಕಿಂಗ್ ಒಳಗಡೆ ಬರಬೇಕು ಅಂತಂದರೆ ನೀವು ಚಾರ್ಜಸ್ ಏನು ಪೇ ಮಾಡೋಂಗಿಲ್ಲ. ಡೈರೆಕ್ಟ್ ಫಾಸ್ಟ್ಯಾಗಲ್ಲಿ ಅಮೌಂಟ್ ಇದೆ, ಫಾಸ್ಟ್ಯಾಗಲ್ಲಿ ಡೈರೆಕ್ಟಾಗಿ ಡೆಬಿಟ್ ಆಗಿಬಿಡುತ್ತೆ. ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಅವರ್ ಆಗಿದೆ, ಅಷ್ಟು ಅವ್ರಿಗೆ ಡೆಬಿಟ್ ಆಗುತ್ತೆ. ಗೊತ್ತಿಲ್ಲ, ನೋಡೋಣ ಎಷ್ಟು ಅವರ್ ಆಗುತ್ತೆ ಏನು ಕತೆ ಅಂತ ನಾನು ಹೇಳ್ತೀನಿ. 1 ಅವರ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಏನು ಅಂತ. ಪೇಮೆಂಟ್ ಇವ್ರ ಹತ್ರ ನಾನು ದೇವರನ್ನ ಮಾತಾಡಿಲ್ಲ ಗುರು. ಎಷ್ಟು 12 ಅವರ್ಸ್ಗೆ ಇಷ್ಟು, ಆಮೇಲೆ 8 ಅವರ್ಸ್ 80 ಅವರ್ ಪ್ಯಾಕೇಜ್ ಏನು ನಾನು ಮಾತಾಡಿಲ್ಲ. ಅವ್ರು ಇಷ್ಟ ಬಂದಿದ್ದು ಕೊಡಲಿ ಗುರು. ಏನಕ್ಕೆ ಅಂತಂದರೆ ಅವರು ಅಷ್ಟು ಪ್ರೀತಿ ತೋರಿಸೋ ಕಸ್ಟಮರ್ ಇನ್ಯಾರು ನಾನು ನೋಡೇ ಇಲ್ಲ, ನನ್ನ ಲೈಫಲ್ಲೂ ಸಿಗೋದು ಇಲ್ಲ. ಇವರೊಬ್ಬರೇ ನನ್ನ ಲೈಫ್ ಟೈಮಲ್ಲಿ ಈ ಥರ ನನ್ನ ಕೇರ್ ಮಾಡೋರು, ಪ್ರೀತಿ ತೋರಿಸೋರು. ಒಂದು ಡ್ರೈವರ್ಗೆ ಈ ಥರ ಡ್ರೈವರ್ಗಳಿಗೂ, ನನಗೊಬ್ಬನಿಗೆ ಅಲ್ಲ, ಬೇರೆ ಡ್ರೈವರ್ಗಳು ಇದ್ದಾರೆ ಇವ್ರ ಜೊತೆಯಲ್ಲಿ, ಅವ್ರಿಗೂ ಅಷ್ಟು ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಅಂದರೆ ಇವರು ಈ ಥರ ಕಸ್ಟಮರ್ ನಾನು ಎಲ್ಲೂ ನೋಡೇ ಇಲ್ಲ, ನೋಡೋದು ಇಲ್ಲ ಅನ್ಕೊತೀನಿ ನನ್ನ ಡ್ರೈವಿಂಗ್ ಲೈಫಲ್ಲೇ. ನೋಡೋಣ ಮುಂದಕ್ಕೆ ಯಾರನ್ನ ಸಿಕ್ಕಿದ್ರೆ ಒಳ್ಳೇದು, ಸಿಗಲಿ ಅಂತ ಅನ್ಕೊತೀನಿ. ಎಲ್ಲ ಡ್ರೈವರ್ಗಳು ಇದೇ ಥರ ಕಸ್ಟಮರ್ ಸಿಗ್ಲಪ್ಪ ಅಂತ ನಾನು ಬೇಡ್ಕೊತೀನಿ ದೇವ್ರ ಹತ್ರ. ಒಳ್ಳೇದು, ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಕೊಂಡು ಅವರು ಸ್ನೇಹ ಮಾಡ್ಕೊಂಡು ಆರಾಮಾಗಿ ಚೆನ್ನಾಗಿದ್ರೆ ಸಾಕು ಗುರು. ಅಷ್ಟೇ, ನಾವು ಇನ್ನೇನು ದುಡ್ಡು ಕಾಸು ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ, ಜಾಸ್ತಿ ಗೀಸಿ ಎಲ್ಲ ಕೊಡೋದು ಕೊಡಲಿ ಅಷ್ಟೇ ನಿಯತ್ತಾಗಿ. ನೋಡ್ರಿ, ಇವಾಗ ಆರಾಮಾಗಿ ಬಂದಿದ್ದೀನಿ. ಇವ್ರದ್ದು ಮಾತ್ರ ಡ್ಯೂಟಿ ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ನಂಗೆ ಮನಸ್ಸೇ ಬರೋಲ್ಲ. ಕಂಪ್ನಿ ಇವತ್ತು ಏನೋ ಒಂದು ಸುಳ್ಳು ಹೇಳಿ, ಏನೋ ಒಂದು ಜುಗಾಡ್ ಕೆಲಸ ಮಾಡಿ ಇವತ್ತು ಕಂಪ್ನಿಯಲ್ಲಿ ಲೀವ್ ಹಾಕಿ ಇವತ್ತು ಇಲ್ಲಿ ಡ್ಯೂಟಿ ಮಾಡ್ತಾಯಿದ್ದೀನಿ. ಇವತ್ತು ಫೈನಲಾಗಿ ಹೈದ್ರಾಬಾದ್ ಶಿಫ್ಟ್ ಆಗ್ತವ್ರೆ. ಫ್ಲೈಟು 6 ಗಂಟೆಗೆ ಅಂತ ಇರೋದು. ಒಂದು 3:30-4 ಗಂಟೆಗೆಲ್ಲ ಹೊಡ್ತಾರೆ ಏರ್ಪೋರ್ಟ್ಗೆ. ಇಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗೋದಾ ಇಲ್ಲಾಂದರೆ ಎಲ್ಲೋ ಹೋಗೋದಾ ಗೊತ್ತಿಲ್ಲ, ನೋಡೋಣ. ಅಷ್ಟೇ ಇವತ್ತು ಲಾಗು. ಜಸ್ಟ್ ವೀಸಾ ಆಫೀಸು ಮತ್ತು ಮನ್ನರ್ಘಟ್ಟ ಅವ್ರ ಜೊತೆ ಒಂದು 2 ಕ್ಲಿಪ್ ತೊಗೊಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತೇನಂತಾರೆ ಅಂತ ಕೇಳೋಣ ಅಂದ್ಕೊಂಡಿದ್ದೀನಿ ಡೈರೆಕ್ಟಾಗಿ. ಸರ್ ಇವತ್ತು ಯೂಟ್ಯೂಬಲ್ಲಿ ಹಿಂಗೇನೋ ಮಾಡ್ತಾಯಿದ್ದೀನಿ ಸರ್, ಅದು ಇದು ಅಂತ ಕೇಳೋಣ ಏನಂತಾರ, ನೋಡೋಣ ಫಸ್ಟ್ ಅವ್ರ ರಿಯಾಕ್ಷನ್ ಏನಂತಾರ. ಆಮೇಲೆ ತುಂಬ ಚೆನ್ನಾಗಿದೆ ಕಾರು ಅಂತೆಲ್ಲ ಅಂತಂದರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರ ಪ್ರೀತಿನೇ ಸಾಕು ನನಗೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಚೆನ್ನಾಗಿದೆ ಕಾರು, ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ ಅಂತಂದರು. ತುಂಬ ಖುಷಿ ಆಗುತ್ತೆ. ಹಂಗೆಲ್ಲ ಯಾರನ್ನ ಒಬ್ರು ಕಾಂಪ್ಲಿಮೆಂಟ್ರಿ ಕೊಟ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಗುರು. ಅದು ಸಿಕ್ಕಾಪಟ್ಟೆ ಹತ್ತಿರದಲ್ಲಿರೋದ್ರೆ ಇನ್ನೂ ಕಾಂಪ್ಲಿಮೆಂಟ್ರಿ ಕೊಟ್ಟರೆ ಇನ್ನೂ ಖುಷಿ ಆಗ್ಬಿಡ್ತದೆ. ಅದರ ಚೆನ್ನಾಗಿತ್ತು. ಅದು ಬೆಳಗ್ಗೆ ವೈಬು ಕಮ್ಯುನಿಟಿ ಮಾಡಿ ಬೇಜಾರಾಗ್ಬಿಟ್ಟಿದ್ದು ಗುರು. ಯಾವುದೋ ಇವತ್ತೊಂದು ದಿವಸ ಔಟ್ ಸ್ಟೇಷನ್ ಹೋಗಲಿಲ್ಲ ಅಂತಂದ್ರೂ ಇಲ್ಲಿಗೆ ಬಂದಿದ್ದೀನಿ. ಆಮೇಲೆ ಇನ್ನೊಂದು ನಿಮ್ಗೆಲ್ಲರಿಗೂ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ಇದೊಂದು ಕನ್ಸಿಡರ್ ಮಾಡ್ಕೊಳ್ಳಿ. ಶನಿವಾರ ಭಾನುವಾರ ಯಾವ್ದಾನ ಔಟ್ ಸ್ಟೇಷನ್ ಡ್ಯೂಟಿ ಇದ್ದರೆ ದಯವಿಟ್ಟು ತಿಳಿಸಿ ನನಗೆ. ನಾನು ಖಂಡಿತ ಹೋಗ್ತೀನಿ. ಲೊಕೇಶನ್ ಎಲ್ಲಿದ್ರೂ ಪರವಾಗಿಲ್ಲ, ನಾರ್ಮಲ್ ರೇಟ್ ಇರ್ಟಿಗ ಏನಿದೆಯೋ ಅದೇ ಮಾರ್ಕೆಟ್ ರೇಟೇ ಕೊಡಿ, ನಾನು ಹೋಗಿ ಬರ್ತೀನಿ. ₹1-2 ಹೆಚ್ಚು ಕಮ್ಮಿ ಆಗ್ಬೋದು, ನೋಡಿಕೊಂಡು ಯಾವ್ದಾನ ಇದ್ದರೆ ಹೇಳಿ, ದಯವಿಟ್ಟು ನಾನೇ ಹೋಗ್ತೀನಿ ಅಷ್ಟೇ. ಇದೊಂದೇ ನೀವು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು. ಸರಿ ಬನ್ನಿ ಹೋಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ, ಹೊಟ್ಟೆ ಹಸಿತಾಯ್ತು. ಇವತ್ತು ನಮ್ಮ ನಾಷ್ಟ ಹೋಟ್ಲ್ ಬಂದ್ಬಿಟ್ಟು ಇಲ್ಲ, ಮಾಲ್ ರೋಡಲ್ಲೇ ರೈಟ್ ಎತ್ಕೊಂಡು ಸ್ಟ್ರೈಟ್ ಹಂಗೆ ಬರ್ತಾಯಿದ್ರೆ, ನೀವು ಅಲ್ಲೇ ಮುಂದೆ ನೋಡ್ತಾ ಇದ್ದೀರ ಅಲ್ಲೇ ಮಾಲ್ ಇರೋದು. ಒಳ್ಳೆ ನಾಷ್ಟ ಕೊಟ್ಟವರು ಪೂರಿ ಆ ಪ್ರೈಸ್ ತಿನ್ಕೊಂಡು ಬಂದೆ. ಫೈನಲ್ಲಿ ಮಾಲ್ ಒಳಗಡೆ ಇದ್ದೀನಿ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಬಂದೆ. ಬನ್ನಿ ಹೋಗೋಣ ಫಸ್ಟು ಡೈರೆಕ್ಟಾಗಿ. ಇದೇ ಮಾಲ್. ಎಲ್ಲ ಎಷ್ಟು ಜನ ವೀಸಾಗಳು ವೇಟಿಂಗ್ ನೋಡ್ರಿ, ಭಯಂಕರ ವೀಸಾಗಳಿಗೆ ವೇಟಿಂಗು. ಇಲ್ಲಿ ಮಾಲ್ ಮಾಡಿರೋದೇ ವೀಸಾಗೇನಪ್ಪ, ಅದಕ್ಕೆ ಬಿಟ್ಟರೆ ಏನಕ್ಕೋ ಕೆಲಸಕ್ಕೆ ಬರೋಲ್ಲ ಇದು ಮಾಲು. ಏನೊಂದು ಬೇರೆ ಒಂದು ಶಾಪ್ ಇಲ್ಲ, ಏನಿಲ್ಲ. ತಿನ್ನೋಕೊಂದು ಐಟಮ್ಗಳು 2-3 ಐತೆ, ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ವೀಸಾದೆ. ಬನ್ನಿ ಕಾರಾಗ ಹೋಗಿ ಕೂತ್ಕೊಳ್ಳೋಣ. ಇಲ್ಲೇನು ಮಾಡೋಣ, ಇಲ್ಲ ಲಿಫ್ಟ್ ಐತೆ, ಕೆಳಗಡೆ ಹೋಗಿ ಮಲ್ಗಾನ. ನೆನ್ನೆ ನಿದ್ದೆ ಇಲ್ಲ, ನೈಟ್ 2 ಗಂಟೆ ಆಗೋಯ್ತು ಡ್ಯೂಟಿಯಿಂದ ಬರೋಕ್ಕೆ. ಕಾರ್ಗೆ ಹೋಗ್ಬಿಡೋಣ ಫಸ್ಟು.
ಆಗಲೇ ಹೇಳ್ದಂಗೆ ಸ್ನೇಹಿತರೆ ಟಿಫನ್ ಎಲ್ಲ ಮುಗಿಸ್ಕೊಂಬಂದು ಈ ಗಾಡಿಯಲ್ಲಿ ಕೂತಿದ್ದೀನಿ. ಸುಮ್ಮನೆ ಬೋರ್ ಹಿಡಿತೈತೆ, ಏನು ಮಾಡೋದಪ್ಪ ಅಂತ. ಯಾವ ವೀಡಿಯೋ ಕೂಡ ರೀಸೆಂಟಾಗಿ ಯಾವುದೋ ಮಾಡಿರಲಿಲ್ಲ, ಅದಕ್ಕೆ ಎಡಿಟಿಂಗ್ ಕೆಲಸ ಕೂಡ ಏನೂ ಇರಲಿಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ. ಅದೇ ಟೈಮ್ ನೆನಪು ಬಂತು, ಕಮೆಂಟ್ಸ್ ಕೂತ್ಕೊಂಡು ಎಲ್ಲ ಕಮೆಂಟ್ಸು ಇವತ್ತು ಓದಿದೆ. ಸಿಕ್ಕಾಪಟ್ಟೆ ಡೌಟ್ಸು ಎಲ್ಲರೂ ಇದೇ ಕೇಳಿದ್ದಾರೆ ತುಂಬ ಜನ. ಏನಪ್ಪ ಅಂತಂದರೆ, ಅಣ್ಣ ನಿಮ್ಮ ಗಾಡಿ EMI ಎಷ್ಟು, ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ದೀರಾ, ತಿಂಗಳ EMI ಎಷ್ಟು ಬರುತ್ತೆ, ಪೆಟ್ರೋಲು ಮತ್ತು CNG ಮೈಲೇಜ್ ಎಷ್ಟು ಬರುತ್ತೆ, ಇದನ್ನು ಕೇಳಿದ್ದಾರೆ ತುಂಬ ಜನ. ಅದಕ್ಕೆ ಇವತ್ತು ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೇನೆ. EMI ನಾನು ಫಸ್ಟ್ ಆಫ್ ಆಲ್ ನನ್ನ ಗಾಡಿ ಬಂದು 14 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಸೇರಿ, ಅದು ಕೂಡ ನಾನು ಲೋನಲ್ಲೇ ನಾನು ಇನ್ಕ್ಲೂಡ್ ಮಾಡಿಸಿದ್ದೀನಿ. ಅದನ್ನೇನು ಸಪ್ರೇಟಾಗಿ ಏನು ಹಾಕ್ಸಿಲ್ಲ, ಅದನ್ನು ಲೋನಲ್ಲೇ ಇನ್ಕ್ಲೂಡ್ ಮಾಡಿಸಿ ಹಾಕ್ಸಿದ್ದೀನಿ. ನನಗೆಲ್ಲ ಸೇರಿ ಇವಾಗ ಡೌನ್ ಪೇಮೆಂಟ್ ಎಷ್ಟಪ್ಪ ಮಾಡಿದೆ ಅಂದರೆ 4,25,000 ಸಮಥಿಂಗ್ ಏನೋ ಚಿಲ್ಲರೆ ಏನೋ ಮಾಡಿದೆ. 4,25,000 ಚಿಲ್ಲರೆ ಮಾಡಿದೆ ಚೇಂಜು. ಅದಕ್ಕೆ ನನಗೆ ತಿಂಗಳಿಗೆ EMI ಎಷ್ಟು ಬೀಳ್ತಾಯಿತ್ತಪ್ಪ ಅಂತಂದರೆ 26,700 ರೂಪಾಯಿ ಬೀಳ್ತಾಯಿದೆ. 26,699 ರೂಪಾಯಿ ಬೀಳ್ತಾಯಿದೆ. ಅಂದರೆ 700 ರೂಪಾಯಿ ಅಂದ್ಕೊಳ್ಳಿ ರೌಂಡ್ ಫಿಗರು. 26,700 ರೂಪಾಯಿ ನನಗೆ ಟೋಟಲ್ EMI ಬೀಳ್ತಾ ಇರೋದು. ಆಲ್ರೆಡಿ ಲಾಸ್ಟ್ ತಿಂಗಳಿಗೆ ಕಟ್ಟಿದ್ದೀನಿ, ಅದು ಮೇ ತಿಂಗಳಿಗೆ ಕಟ್ಟಿದ್ದೀನಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ದು ಇವಾಗ ನೆಕ್ಸ್ಟ್ ಬರೋ ತಿಂಗಳಿಗೆ ನಾನು 15ನೇ ತಾರೀಕಿಗೆ ಮತ್ತೆ ನಾನು EMI ಕಟ್ಟಾಗುತ್ತೆ ಅಕೌಂಟಲ್ಲಿ. ಅದು ಆಟೋ ಡೆಬಿಟ್ ಆಗುತ್ತೆ. ಯಾವುದಪ್ಪ ಫೈನಾನ್ಸ್ ಅಂದರೆ ಶ್ರೀರಾಮ್ ಫೈನಾನ್ಸಲ್ಲಿ ನಾನು ಲೋನ್ ಮಾಡಿಸಿರೋದು. ಎಲ್ಲರೂ ಅಂತಾರೆ ಶ್ರೀರಾಮ್ ಫೈನಾನ್ಸನ್ನ ಸ್ವಲ್ಪ ತಕರಾರು ಅದು ಇದು ಅಂತಾರೆ. ಪರವಾಗಿಲ್ಲ ಗುರು, ನನಗೆ ಗೊತ್ತಿರೋರೇ ಇದ್ದರು, ಪರಿಚಯ ಇರೋರೇ ಮನೆ ಹತ್ರನೇ, ಅದಕ್ಕೆ ಅವರೇ ಲೋನ್ ಮಾಡಿಸಿದ್ದೀನಿ. ಆಮೇಲೆ CNG ಫುಲ್ ಟ್ಯಾಂಕ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಸಿಟಿ ಲಿಮಿಟ್ಸಲ್ಲ ಆದರೆ ನಾನು ಓಡಿಸಿರೋ ಮಟ್ಟಕ್ಕೇ ಒಂದು 165 ಲಾಸ್ಟ್ ಗುರು, ಇಲ್ಲ 160 ಲಾಸ್ಟು. ನೀನು AC ಹಾಕೊಂಡು ಗಾಡಿ ಓಡಿಸಿದ್ರೆ, ಇಲ್ಲ AC ಆಫ್ ಮಾಡ್ಕೊಂಡು ಗಾಡಿ ಓಡಿಸಿದ್ರೆ ಒಂದು 185, 190 ಬರ್ಬೋದು. ನಾನು AC ಆಫ್ ಮಾಡಿ ಯಾವತ್ತು ಗಾಡಿ ಓಡಿಸಿಲ್ಲ, AC ಆನ್ ಮಾಡ್ಕೊಂಡೆ ಓಡಿಸ್ತಾ ಇದ್ದೀನಿ. ಒಂದು 165 ಇಲ್ಲ 160 ಲಾಸ್ಟು. ನೀನು ಯಾರಾಬೇರಿ ಸ್ವಲ್ಪ ಚೆಚ್ಚಾಡ್ಕೊಂಡು ಓಡಿಸಿದ್ರೆ, ಟೈಮ್ ಪಿಕಪ್ ಮಾಡಬೇಕು ಅಂದರೆ ಒಂದು 150, 145 ಬರುತ್ತೆ. ನಾನು ಓಡಿಸಿರೋ ಮಟ್ಟಕ್ಕೆ ನನ್ನ ಅನುಭವ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬೇರೆ ಗಾಡಿ ಇದು ಎಷ್ಟೋ ನನಗೆ ಅದು ಗೊತ್ತಿಲ್ಲ, ನನ್ನ ಅನುಭವ ನಾನು ಹೇಳಿದ್ದೀನಿ. ಅದು ಬಿಟ್ಟರೆ ಪೆಟ್ರೋಲ್ದು ಯಾವತ್ತೂ ನಾನು ಚೆಕ್ಕೇ ಮಾಡಿಲ್ಲ ಗುರು, ಯಾಕಂದರೆ ಪೆಟ್ರೋಲ್ ಗಾಡಿ ಓಡಿಸೋದೇ ಇಲ್ಲ. ರೇರ್ ಕೇಸಸ್ಸು. ಮೊನ್ನೆ ಯಾವಾಗ CNG ಖಾಲಿ ಆಗಿತ್ತು ಆ ಟೈಮಲ್ಲಿ ಸ್ವಲ್ಪ ಪೆಟ್ರೋಲ್ ಗಾಡಿ ಓಡಿಸಿದೆ. ಆ ಥರ ಸ್ವಲ್ಪ ಒಂದು 2-3 ಕೇಸಸ್ ಆಗಿದೆ ಅಷ್ಟೇ. ಮೈಲೇಜ್ ಇನ್ನೂ ಚೆಕ್ ಮಾಡಿಲ್ಲ ಪೆಟ್ರೋಲಲ್ಲಿ. ಅದೊಂದು ದಿವಸ ಯಾವಾಗ ನಾವು ಫ್ರೀ ಟೈಮಲ್ಲಿ ಇದ್ದಾಗ ಚೆಕ್ ಮಾಡಬೇಕು. ಇವಾಗ ಡ್ಯೂಟಿ ಟೈಮಲ್ಲ, ಅದಕ್ಕೆ ಅಂದ್ಬಿಟ್ಟಿಲ್ಲ ಚೆಕ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ನೋಡೋಣ. ಅದು ಬಿಟ್ಟರೆ ಇನ್ನೂ ಏನಾರ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ಸಲ್ಲಿ ನಂಗೆ ತಿಳಿಸಿ. ನಾನು ಅದನ್ನು ಯಾವಾಗ ಫ್ರೀ ಇದ್ದಾಗ ಅದನ್ನ ನೋಡಿಕೊಂಡು ನಾನು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡೇ ಮಾಡ್ತೀನಿ. ಆಮೇಲೆ ತುಂಬ ಜನ ಕಂಪ್ನಿದು ಅಂತ ಕೇಳ್ತಾರೆ. ದಯವಿಟ್ಟು ಕಂಪ್ನಿದು ಬ್ರದರ್ ನನಗೆ ಅಪ್ಡೇಟ್ ಬಂತು ಅಂದರೆ ನಾನು ಫಸ್ಟು ನಿಮ್ಮ ಮೇನ್ ಕೆಲಸ ಏನಪ್ಪ ಅಂತ ಹೇಳ್ತೀನಿ ಅಂದರೆ, ದಯವಿಟ್ಟು ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಆ ಪ್ರತಿಯೊಂದು ಅಪ್ಡೇಟು ಅದ್ರಲ್ಲಿ ಗೊತ್ತಾಗುತ್ತೆ. ನನ್ನ ಕಂಪ್ನಿ ಯಾವುದೋ ಸಿಕ್ಕಿದ್ರು ಅದರಲ್ಲೇ ಅಪ್ಡೇಟ್ ಮಾಡೋದು. ಯೂಟ್ಯೂಬಲ್ಲೆಲ್ಲ ಅಪ್ಡೇಟ್ ಮಾಡೋಕ್ಕಾಗಲ್ಲ. ಇನ್ಸ್ಟಾಗ್ರಾಮಲ್ಲಿ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಯಾರು ಇಂಟ್ರೆಸ್ಟ್ ಇರೋರು ಬಂದು ಜಾಯ್ನ್ ಹಾಕ್ಕೊಳ್ಳಿ. ಆಲ್ರೆಡಿ ನಾನು ಲಾಸ್ಟ್ ಟೈಮು ಯಾವುದೋ ಒಂದು ಕಂಪ್ನಿ ಬಗ್ಗೆ ಹೇಳಿದ್ದೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋರು ಗೊತ್ತಿರುತ್ತೆ ಯಾವ ಕಂಪ್ನಿ ಏನೋ ಎತ್ತ ಅಂತ. ಅದಕ್ಕೇ ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಏನೋ ಒಂದು ಅಪ್ಡೇಟ್ ಬಂದರೂ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾ ಇರುತ್ತೆ. ಏನಾರ ನಿಮ್ಗೆ ಇಶ್ಯೂಸು ಏನಾರ ಡೌಟ್ ಇತ್ತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ದಯವಿಟ್ಟು ರೆಸ್ಪಾಂಡ್ ಮಾಡೇ ಮಾಡ್ತೀನಿ. ಮಿಸ್ ಅಂತೂ ಮಾಡಲ್ಲ. ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ರೆಸ್ಪಾಂಡ್ ಮಾಡೇ ಮಾಡ್ತೀನಿ. ಹೇಳೋದ್ನಲ್ಲ, ಏನಾರ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ಸು ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಆಮೇಲೆ ದಯವಿಟ್ಟು ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮರಿಬೇಡ್ರಿ. ಅದನ್ನು ಫಾಲೋ ಮಾತ್ರ ಮಾಡಿರಿ, ಯಾಕಂದರೆ ಎಲ್ಲ ಅಪ್ಡೇಟ್ ಅದರಲ್ಲಿ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಒಂದು 2-3 ಸಲ ಲೇಟ್ ಆಗ್ಬೋದು ವೀಡಿಯೋಗಳು, ಬಟ್ ಅದರಲ್ಲಿ ಬರ್ತಾ ಇರುತ್ತೆ. ಏನು ಮಾಡೋದೋ ಗೊತ್ತಿಲ್ಲ. ಕಾರಲ್ಲಿ ಬೋರ್ ಹಿಡಿತೈತೆ, ಸುಮ್ಮನೆ ಕೂತಿದ್ದೀನಿ. ಗಾಡಿಗಳು ಫುಲ್ ಆಗವೆ. ಅವಾಗಲಿಂತ ಇವಾಗ ಜಾಸ್ತಿ ಆಗಿದೆ ಗಾಡಿಗಳು. ನಮ್ಮ ಸರ್ದು 9 ಗಂಟೆಗಂತ ಅಪಾಯಿಂಟ್ಮೆಂಟ್ ಇದ್ದಿದ್ದು, 9 ಗಂಟೆ ಆಯಿತು. ಬಟ್ ಮೋಸ್ಟ್ ಪ್ರಾಬಬ್ಲಿ ಆಮೇಲೆ ಫ್ಲೈಟ್ ಬೇರೆ 6 ಗಂಟೆಗೆ ಇದೆಯಂತೆ ಸಾಯಂಕಾಲ. ಎಷ್ಟೊತ್ತಿಗೆ ಬಿಡ್ತಾರೋ ಗೊತ್ತಿಲ್ಲ ಇಲ್ಲೇ ಅವ್ರ ಮನೆ. ಇವಾಗ ಊಟ ಗಿಟ ಮುಗಿಸ್ಕೊಂಡು ಗೊತ್ತಿಲ್ಲ ಗುರು ಎಷ್ಟೊತ್ತಿಗೆ ಈ ವೀಸಾ ಎಷ್ಟೊತ್ತಿಗೆ ಮುಗಿಯುತ್ತಾ. ಅದು ಸಿಕ್ಕಾಪಟ್ಟೆ ತಲೆನೋವು ಕೆಲಸ ಇದು ವೀಸಾಗಳೆಲ್ಲ. ಜನ ನೀವೇ ನೋಡಿದ್ರಲ್ಲ, ಭಯಂಕರ ಜನ ಅವರೇ. ನೋಡ್ಬೇಕು ಎಷ್ಟೊತ್ತಿಗೆ ಬರ್ತಾರ. ಅಲ್ಲಿವರೆಗೂ ಖಾಲಿ ಕೂತ್ಕೊಂಡು ನೈಟ್ ಬೇರೆ ಲೇಟಾಗಿ ಬಂದಿದ್ದೆ, ನಿದ್ದೆ ಮಾಡೋದು ನಿದ್ದೆ ಬರ್ತಾಯಿಲ್ಲ ಇಲ್ಲಿ. ಸುಮ್ಮನೆ ಖಾಲಿ ಕೂತಿದ್ದೀನಿ, ಏನು ಮಾಡೋದು ಅಂತ. ಸರಿ, ಆಮೇಲೆ ಸಿಗ್ತೀನಿ ಬರ್ರಿ ಕಸ್ಟಮರ್. ವೀಸಾ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೋಗ್ತಾ ಇದ್ರಿ ಪಿಕ್ ಮಾಡ್ಕೊಂಡು. ಮಾರುತಹಳ್ಳಿ ಫ್ಲೇವರ್ ಮೇಲೆ ಇದ್ದೀನಿ. ಫುಲ್ಲು ಜಾಮ್ ಆಗೈತೆ. ಯಪ್ಪ ತಲೆ ಕೆಟ್ಟೋಗೈತೆ ಈ ಜಾಮಲ್ಲಿ ಗಾಡಿ ಓಡಿಸೋಷ್ಟೊತ್ತಿಗೆ. ಏನು ಮಧ್ಯಾಹ್ನ 12 ಗಂಟೆ ಆದ್ರೂ ನೋಡಿ, ಮಧ್ಯಾಹ್ನ 12 ಗಂಟೆ ಟೈಮು ಆದ್ರೂ ಫುಲ್ ಜಾಮ್ ಆಗೈತೆ. ಯಪ್ಪ ಫಸ್ಟ್ ಹೋಗಿ ಡ್ರಾಪ್ ಮಾಡೋ ಬನ್ನಿ, ಆಯ್ತಲ್ಲ ಈ ಟ್ರಾಫಿಕಲ್ಲಿ. ಸ್ನೇಹಿತರೆ, ಮೇಡಮ್ ಅವ್ರನ್ನ ಜಸ್ಟ್ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ, ಅಲ್ಲಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅವ್ರು ಇದ್ರು ಅಂದ್ಬಿಟ್ಟು ಜಸ್ಟ್ ಅಲ್ಲಿ ಡ್ರಾಪ್ ಮಾಡಿ ಈಗ CNG ಫಿಲ್ ಮಾಡಿಸ್ಕೊಂಡು ಹೋಗೋಣ ಅಂತ. CNG ಆಲ್ರೆಡಿ ಇತ್ತು ಅರ್ಧ ಟ್ಯಾಂಕು, ಬಟ್ ಆದ್ರೂ ಫುಲ್ ಮಾಡಿಸ್ಬಿಡೋಣ ಅಂತ. ಇನ್ನೇನು 2 ಗಂಟೆವರೆಗೂ ಟೈಮ್ ಐತೆ. ಅವ್ರ ಪಾಪ 2 ಗಂಟೆ ಊಟ ಮುಗಿಸ್ಕೊಂಡು ಭಾವಿಶ್ವ ಅಂತಂದರು. ಅದಕ್ಕೆ ಇಲ್ಲೇ ವರ್ತೂರಲ್ಲಿರೋ ಗೇರ್ ಸ್ಟೇಷನ್ ಹತ್ರ ಇದು 2 ಗನ್ ಐತೆ ಗುರು, ಬೇಗ ಆಗ್ಬಿಡುತ್ತೆ. ಇಲ್ಲ ಅನುಕೂಲ. ಅದು 2 ಗನ್ನು 3 ಗನ್ ಇದ್ದರೆ ಸಿಕ್ಕಾಪಟ್ಟೆ ಬೇಗ ಹಾಕ್ಬಿಡ್ತಾನೆ. ಅದೊಂದು ಖುಷಿ. ಪಟ್ಟಂತ ಹಾಕ್ದೆ. ಜಾಸ್ತಿ ಟೈಮು ತಗೊಳ್ಳಿಲ್ಲ. ಒಂದು 5-6 ನಿಮಿಷ, 4-5 ಗಾಡಿ ನಿಂತಿತ್ತು ಕ್ಯೂ ಅಲ್ಲೇ.
ಅವಾಗ ಹಾಕ್ಬಿಟ್ಟು ಫುಲ್ ಮಾಡಿಸ್ಕೊಂಡೆ. ಈಗ ಅಲ್ಲೇ ಹೋಗಿ ಊಟ ಗಿಟ ಮಾಡ್ಬಿಡೋಣ. ನಮ್ಮ ಮಳೆ ರೆಗ್ಯುಲರ್ ವೈಟ್ ಫೀಲ್ಡಲ್ಲೇ ಒಂದು ಯಾವಾರ ಇವತ್ತು ಶುಕ್ರವಾರ ಚಿಕನ್ ತಿನ್ಬೋದು. ಹೋಗಿ ಒಂದು ಕುಷ್ಕನು ಕಬಾಬ್ ತಿನ್ಬಿಟ್ಟು ಬರೋಣ ಬನ್ನಿ. ಇವತ್ತು ನಾನು ಊಟ ಬಂದ್ಬಿಟ್ಟು ರೋಡ್ ಸೈಡ್ ಅನ್ನದಾತರು, ಅಂದರೆ ರೋಡ್ ಸೈಡಲ್ಲಿ ಮಾಡ್ತಾರಲ್ಲ ಅವ್ರನ್ನ ಹಂಗಂದೆ. ಒಳ್ಳೆ ಊಟ ಕೊಟ್ಟಾಗರು. 2 ಚಪಾತಿ, ಹಾಫ್ ಚಿಕನ್ನು, ಒಂದು ರೈಸ್, ಹಾಫ್ ರೈಸು. ಒಳ್ಳೆ ಊಟ ಆಯಿತು. ಸರಿಯಾಗಿ ಬ್ಯಾಟಿಂಗ್ ಮಾಡಿ ಓಡ್ತಾಯಿದ್ದೀನಿ ಮತ್ತೆ ಪಿಕಪ್ ಪಾಯಿಂಟಿಗೆ. ಕೊನೆಗೂ ಏರ್ಪೋರ್ಟ್ ಹೊರಡೋ ಸಮಯ ಬಂದೇ ಬಿಡ್ತು ನೋಡ್ರಿ. ಇದೇ ಅವ್ರ ಮನೆ, ನಮ್ಮ ಕಸ್ಟಮರ್ದು, ಅವ್ರ ತಮ್ಮನ ಮನೆ. ಗಾಡಿಗೆ ಲಗೇಜ್ ಎಲ್ಲ ಲೋಡ್ ಮಾಡಿದ್ದಾಯಿತು. ಸೀದಾ ಏರ್ಪೋರ್ಟ್ ಕಡೆ ಓಡ್ತಾ ಇರೋದೆ. ಟೈಮ್ ಬಂದು ಇವಾಗ 1:30 ಆಗೈತೆ. ಸಖತ್ತಾಗೈತಾರೆ ಅವರು. ಒಳ್ಳೊಳ್ಳೆ ಗಿರಗಳೆಲ್ಲ ಬೆಳೆಸ್ಕೊಂಡವ್ರ ಮನೆ ಹತ್ರ. ಸಖತ್ತಾಗೈತೆ. ಫೈನಲಿ ನಮ್ಮ ಕಸ್ಟಮರ್ ಡ್ರಾಪ್ ಮಾಡಿದೆ. ಈಗ ಹೋಯ್ತವ್ರಲ್ಲಿ ಮುಂದೆ ಹೋದರು. ಫೋಟೋ ತಕ್ಕೊಳಕ್ಕಾಗಿಲ್ಲ ಗುರು, ವೀಡಿಯೋನೂ ಮಾಡೋಕ್ಕಾಗಿಲ್ಲ, ಮರೆತುಬಿಟ್ಟೆ ಟೆನ್ಷನಲ್ಲಿ. ಸ್ವಲ್ಪ ಒಂಥರ ಖುಷಿ ಆಗ್ತೈತೆ, ಒಂಥರ ಬೇಜಾರಾಗ್ತೈತೆ ಹೋಗ್ತಾವ್ರಲ್ಲ ಅಂತ. ಬನ್ನಿ ಕಾರಲ್ಲಿ ಕೂತ್ಕೊಂಡು ಮಾತಾಡೋಣ. ಇಲ್ಲೆಲ್ಲ ಟೆನ್ಷನ್ ಆಗಿಬಿಡ್ತಾರೆ ಮೊಬೈಲ್ ಹಿಡ್ಕೊಂಡು ಮಾತಾಡಿದ್ರೆ. ಯಪ್ಪ ಭಾರಿ ಒಳ್ಳೆ ಕಸ್ಟಮರ್ಗಳು. ದೇವರನ್ನೇ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ. ಫೋನ್ ಮಾಡ್ತೀನಿ ಅಂತ ಹೇಳೋರೆ. ನೋಡೋಣ ಮತ್ತೆ ಬರ್ತಾರೆ. ಇನ್ನೊಂದು 8 ತಿಂಗಳು 9 ತಿಂಗಳು ಬಿಟ್ಕೊಂಡು ಬರ್ತಾರಂತೆ ಇಂಡಿಯಾಗೆ. ಅವರು ಮತ್ತೆ ಇವಾಗ ಇಲ್ಲಿ ಹೈದ್ರಾಬಾದ್ ಹೋಗ್ತಾರೆ. ನೆಕ್ಸ್ಟ್ ತಿಂಗಳು ಲಂಡನ್ಗೆ ಹೋಗ್ತಾವ್ರೆ. ಅಲ್ಲಿಂದ ನಾನು ಮತ್ತೆ ಒಂದು 6 ಮಂತ್ಸ್ ಅಲ್ಲಿ ಇದ್ಬಿಟ್ಟು ಮತ್ತೆ ಬರ್ತಾರಂತೆ. ಅದೊಂದು 8-9 ತಿಂಗಳಾದ್ಮೇಲೆ ಬರ್ತೀನಿ. ಬಂದು ಫೋನ್ ಮಾಡ್ತೀನಿ, ಹೋಗೋಣ ಒಂದು ಟ್ರಿಪ್ಪು ನಿನ್ನ ಗಾಡಿಯಲ್ಲಿ ಅಂತ ಅಂದವ್ರೆ. ಖುಷಿ ಆಗುತ್ತೆ. ಬಟ್ ಅಷ್ಟೇ ಬೇಜಾರಾಗ್ತೈತೆ ಗುರು. ಫಸ್ಟ್ ಟೈಮು ಕಸ್ಟಮರ್ನ ಬಿಟ್ಟೋಗ್ತಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿರಿ, ನಾನೇನು ಕೇಳಲೇ ಇಲ್ಲ. ನಾನು ಅಮೌಂಟೇ ಬೇಡ ಸರ್ ಅಂತಂದೆ. ಅವ್ರು ಕೇಳಲಿಲ್ಲ. 4,000 ಕೈಗೆ ಕೊಟ್ಟೋದ್ರು. ಒಳ್ಳೆ ಕಸ್ಟಮರ್ ಗುರು, ಏನಕ್ಕೂ ಮೋಸ ಇಲ್ಲ. ಅವ್ರ ಕಾಸು ದುಡ್ಡು ವಿಚಾರಕ್ಕಲ್ಲ ಗುರು, ಅವ್ರ ಪ್ರೀತಿ ತೋರಿಸ್ತಾರಲ್ಲ ಅದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ ಗುರು. ನನಗಂತೂ ಬೇರೆಯವ್ರಿಗೆ ಅದೇನೋ ಗೊತ್ತಿಲ್ಲ. ಎಲ್ಲ ಡ್ರೈವರ್ಗಳಿಗೂ ಮ್ಯಾಟ್ರು ದುಡ್ಡು ಅಲ್ಲ, ಮೇಯ್ನು ಇದೇ ಮ್ಯಾಟ್ರ್ ಆಗೋದು. ಅವ್ರು ಏನು ಕೇರ್ ಮಾಡ್ತಾರಲ್ಲ ಅದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ ಎಲ್ಲ ಡ್ರೈವರ್ಗಳಿಗೂ. ನನಗೂ ಅದೇ ಥರ ಆಯ್ತು ಎಕ್ಸ್ಪೀರಿಯೆನ್ಸು. ನಿಮ್ಗೆ ಯಾರನ್ನ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾವ್ದಾರ ಡ್ರೈವರ್ಗೆ ಇದೇ ಥರ ಎಕ್ಸ್ಪೀರಿಯೆನ್ಸ್, ಇದೇ ಥರ ಕಸ್ಟಮರ್ಸ್ ಇದ್ದರೆ ಕಮೆಂಟ್ ಮಾಡಿ ಕೆಳಗಡೆ. ನನಗೂ ಖುಷಿ ಆಗುತ್ತೆ. ಬನ್ನಿ ಇಲ್ಲಿಂದ ಟರ್ಮಿನಲ್ 2 ಹೋಗೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಒಂದು 2-3 ರೀಲ್ ಮಾಡ್ಕೊಂಬರೋಣ ಗಾಡಿದು. ಇದುವರೆಗೂ ಟರ್ಮಿನಲ್ 2 ಏರ್ಪೋರ್ಟ್ಗೆ ಫಸ್ಟ್ ಟೈಮ್ ನಾನು ಗಾಡಿ ತೊಗೊಂಬರ್ತಾ ಇರೋದು. ಒಂಥರ ಗಾಡಿ ಅದೃಷ್ಟ ನೋಡಿರ್ಬೇಕು ಬಿಡಿ. ಫಸ್ಟ್ ಟೈಮ್ ನಮ್ಮ ಮೇಡಮ್ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ನಾನು ಗಾಡಿ ತೊಗೊಂಬಂದಿದ್ದೀನಿ. ಹಂಗೆ ಇವಾಗ ಟರ್ಮಿನಲ್ 2 ಹತ್ರ ಹೋಗಿ, ಇಲ್ಲೇನು ಅಷ್ಟೊಂದು ಚೆನ್ನಾಗಿಲ್ಲ ಟರ್ಮಿನಲ್ 1. ಟರ್ಮಿನಲ್ 2 ಹೋಗಿ ಒಂದೆರಡು ವೀಡಿಯೋ ಶೂಟ್ ಮಾಡ್ಕೊಂಡು ಅಲ್ಲಿಂದ ಮನೆ ಕಡೆ ಹೋಯ್ತಾ ಇರೋದೆ. ನೋಡೋಣ, ಆದರೆ ಊಬರ್ ಆನ್ ಮಾಡ್ತೀನಿ. ಬಿದ್ದರೆ ತಗೊಂಡು ಹೋಗೋದು ಮನೆ ಕಡೆ, ಇಲ್ಲಾಂದರೆ ಸೀದಾ ಹೋಗಿ ರೆಸ್ಟ್ ಮಾಡೋದು. ನೆನ್ನೆ ಬೇರೆ ನಿದ್ದೆ ಇಲ್ಲ. ನೋಡೋಣ ಏನು ಮಾಡೋದು ಹೇಳ್ತೀನಿ. ದುಡ್ಡೇ ಬೇಡ ಅಂತಂದು ಈಸ್ಕೊಳ್ಳಲ್ಲ ಅಂತಂದ್ರು ಬಿಡಲೇ ಇಲ್ಲ ಸರು. ಇಲ್ಲ ತಗೋ ಅಂತ ಕೊಟ್ಟೇ ಬಿಟ್ರು. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಸರು. ಬಿಲ್ಡಪ್ಗೋಸ್ಕರ ಹೇಳ್ತಾ ಇಲ್ಲ, ದಯವಿಟ್ಟು ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹೇಳ್ತಾ ಇಲ್ಲ, ಅಷ್ಟು ಪ್ರೀತಿ ತೋರ್ಸೋ ಕಸ್ಟಮರ್ ಇನ್ಯಾರು ನನಗೆ ಸಿಗೋದು ಇಲ್ಲ. ಸಿಗ್ತಾರೋ ಇದು ಭರವಸೆನೂ ಇಲ್ಲ. ಅದಕ್ಕೇ ಎಷ್ಟು ಒತ್ತಿ ಹೇಳ್ತಾ ಇರೋದು. ಅಷ್ಟೇ ವಿಷಯ, ಇನ್ನೇನಿಲ್ಲ ಅವ್ರದ್ದು. ಸರಿ ಬನ್ನಿ ಡೈರೆಕ್ಟಾಗಿ ಟರ್ಮಿನಲ್ 2 ಹೋಗ್ಬಿಡೋಣ ಇಲ್ಲಿಂದ. ಯಪ್ಪ ದೇವ್ರೆ, ಗಾಡಿ ಕೀ ಚಬಲಿಟ್ಟಿದ್ದೇನೆ. ಫಸ್ಟ್ ಟೈಮ್ ನಾನು ಗಾಡಿ ಎತ್ಕೊಂಡು ಟರ್ಮಿನಲ್ 2 ಟರ್ಮಿನಲ್ 1 ಏರ್ಪೋರ್ಟ್ಗೆ ಇವತ್ತು ಬಿಡಿ. ಅಲ್ಲಿ ಯಾವುದೋ ಒಂದು ಟೇಕ್ ಆಫ್ ಆಯ್ತು ಈಗ ತಾನೆ ಏರ್ಪ್ಲೇನು ಆಯ್ತಾ. ಹೋಗೋಣ ಟರ್ಮಿನಲ್ 2 ವಿಸಿಟ್ ಹಾಕೊಂಬರೋಣ. ನನಗೆ ಒಂದು 2-3 ರೀಲ್ ಮಾಡೋಣ ಗಾಡಿದು. ನೋಡೋಣ ಏನೇನು ಆಯ್ತದೆ. ಯಪ್ಪ ಒಟ್ನಾಗ ಬಿಸಿಲು ಭಯಂಕರ ಐತೆ ಗುರು. 2 ಪಾಯಿಂಟ್ ಇಟ್ಟರು AC. ಏನು ಬಿಸಿಲಿಗೆ ಸತಾತಾ ಇದ್ದೀನಿ. ಆಯ್ತಲ್ಲ, ಭಯಂಕರ ಬಿಸಿಲೈತೆ. ಮಳೆ ಇಲ್ಲ ಗುರು ಬೆಂಗಳೂರಲ್ಲಿ. ಏನೋ ಮತ್ತೆ ನಿಂತ್ಬಿಟ್ಟೈತೆ. ಮಳೆ ಬೀಳಲಿ ಅಂತ ಎಲ್ಲರೂ ದಯವಿಟ್ಟು ಬೇಡ್ಕೊಳ್ಳಿ. ಮಳೆ ಇದ್ರೇ ಗುರು ಎಲ್ಲ ತಣ್ಣಗಿರೋದು. ಸೀಟ್ ಬೆಲ್ಟ್ ಒಂದು ಅದೇನೋ ಇರ್ಟಿಗಲ್ಲಿ ಯಾರಣ್ಣ ಇರ್ಟಿಗ ಗಾಡಿ ಇರೋರು ದಯವಿಟ್ಟು ಕಮೆಂಟ್ ಮಾಡ್ರಿ. ಏನು ಎಲ್ಲರೂ ಸೀಟ್ ಬೆಲ್ಟ್ ಹಾಕ್ಬೇಕಾ? ಹಿಂದೆಗಡೆ ಮುಂದೆಗಡೆ ಎಲ್ಲದನ್ನು ಸೀಟ್ ಬೆಲ್ಟ್ ಹಾಕಿದ್ರೆ ಮಾತ್ರ ನೀವು ಸೇರ ನಿಲ್ಲೋದು. ನಾರ್ಮಲ್ ಮುಂದೆಗಡೆ 2 ಹಾಕಿದ್ರೂ ನಿಲ್ತಾ ಇಲ್ಲ, ಹಿಂದೆಗಡೆ 2 ಹಾಕ್ಕೊಂಡ್ರೂ ನಿಲ್ತಾ ಇಲ್ಲ. 1 ನಿಮಿಷ ಆದಮೇಲೆ ಮತ್ತೆ ನಿಲ್ಲುತ್ತೆ. ಹಂಗಾಗೈತೆ ಪರಿಸ್ಥಿತಿ ಇದು. ಏನು ಯಾವಾಗ ನೋಡ್ರಿ ಬಡ್ಕೊಂತ ಇರ್ತದೆ ಕೀ ಅಂತ. ಹಿಂಸೆ ಆಗ್ಬಿಟ್ಟೈತೆ ಅದು. ಬನ್ನಿ ಇನ್ನೇನು ಟರ್ಮಿನಲ್ 2 ಎಂಟ್ರಿ ಇವಾಗ ಆಗಬೇಕು ಒಳಗಡೆಗೆ. ಕೊನೆಗೂ ಟರ್ಮಿನಲ್ 2 ಎಂಟ್ರಿ ಆಗೇ ಬಿಟ್ಟೆ ಗುರು. ಮುಂದೆ ನೋಡ್ತಾ ಇರೋದ್ರೆ ಟರ್ಮಿನಲ್ 2 ಎಂಟ್ರಿ. ತಮಾಷೆ ಎಲ್ಲ
ಹಂಗೆ ನಾವು ಪಿಂಕಿ ಗಾಡಿ ಎತ್ಕೊಂಡೋಗಿ ಹಾಕೋಣ ಇಲ್ಲಿ. ಅಯ್ಯೋ ಶಟ್, ಇದೇನು ವಿ ಐ ಪಿಲಿ ಏನಾಗಿ ಬಂದ್ಬಿಟ್ನಾ ಗೊತ್ತಿಲ್ವೇ. ಗಾಡಿ ಹಾಕ್ಕೊಂಡೊಂದು 2-3 ವೀಡಿಯೋ ಮಾಡೋಣ, ಒಯ್ತಾರಣ ಮನೆಗೆ ಅಷ್ಟೇ. ಇದೆ ನೋಡ್ರಪ್ಪ ಟರ್ಮಿನಲ್ 2. ಫೈನಲ್ಲಿ ಗಾಡಿ ಎತ್ಕೊಂಡು ಟರ್ಮಿನಲ್ 2 ಹತ್ರ ಬಂದೇ ಬಿಟ್ಟೆ. ಗಾಡಿ ನೋಡ್ರಿ ಇಲ್ಲಿ ಹಾಕಿದ್ದೇನೆ. ಹತ್ರ ವೈಬ್ಸ್ ಸಗದಾಗೈತೆ. ಫಸ್ಟ್ ಟೈಮು ಗಾಡಿಯಲ್ಲಿ ನನ್ನ ಗಾಡಿ ಎತ್ಕೊಂಡು ಟರ್ಮಿನಲ್ 2 ಹತ್ರ ಎಂಟ್ರಿ ಕೊಟ್ಟಿರೋದ. ಸಖತ್ತಾಗೈತೆ, ಒಂಥರ ಮಜಾ 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 ಆಗ್ತೈತೆ. ಸಖತ್ತಾಗಿ ಬೇರೆ ಗಾಡಿಗಳೆಲ್ಲ ಬಂದಿದ್ದೆ, ಬಟ್ ನನ್ನ ಗಾಡಿಯಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಏನು ಡಿಫ್ರೆನ್ಸ್ ಏನಿಲ್ಲ, ಬಟ್ ಹತ್ರ ಖುಷಿ ಆಗ್ತದೆ ಅಷ್ಟೇ. ಒಂದೆರಡು ವೀಡಿಯೋ ಮಾಡಿಕೊಂಡು ಸೀದಾ ಹೊಡ್ತಾರಣ ಇಲ್ಲಿಂದ ಮನೆ ಕಡೆಗೆ. ಏನಾದ್ರು ಓಲಾ ಒಬ್ಬರು ಆನ್ ಮಾಡಬೇಕು. ಒಂದು ತಮ್ಮನೇಲಿ ಒಂದು ಫೋಟೋ ಶೂಟ್ ಮಾಡ್ಕೊಂಬಿಡನ್ರಿ ಇಲ್ಲಿಂದಾನೆ, ಕರೆಕ್ಟಾಗಿ ಸರೋಗ್ಬಿಡ್ತದೆ. ಫೈನಲಿ ಎಲ್ಲ ನೋಡಿಕೊಂಡು ನೋಡ್ರಿ, ಈ ಕಡೆಯಿಂದ ಹೆಂಗೆ ಕಾಣಿಸ್ತಾ ವ್ಯೂ. ಟರ್ಮಿನಲ್ 1 ಅದು ನಿಮ್ಗೆ ಏನು ಕಾಣಿಸ್ತಾ ಇದೆಯೋ ಅದು. ಇವಾಗ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋಗೋಣ ಅಂದ್ಕೊಂಡೆ, ಬಟ್ ಅದೇ ಟೈಮ್ಗೆ ನಮ್ಮ ಅಕ್ಕ ಇದ್ದಾಳೆ ಬುದ್ಗೆರೆಯಲ್ಲಿ. ಅವಳನ್ನೊಂದು ವಿಸಿಟ್ ಹಾಕ್ಕೊಂಡು ನಮ್ಮ ಅಕ್ಕ ಮಾತಾಡ್ಸ್ಕೊಂಡು, ಅದೇ ಮೊನ್ನೆ ನಮ್ಮ ಮನೇಲಿತ್ತಲ್ಲ ಪಾಪು, ಲಾಸ್ಟ್ ಹಳೆ ವಿಡಿಯೋಗಳು ನೋಡಿದ್ರೆ ಗೊತ್ತಿರುತ್ತೆ, ಹೋಗಿ ಅವಳು ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರು ಆನ್ ದ ವೇನೆ ಅದೇ ಹಂಗೆ ಹೋಗ್ಬೇಕು ಮನೆಗೆ ನಾನು, ಅದೇ ನಿಯರ್ ಬೈ. ಮತ್ತೆ ಸಿಟಿಗೆ ಹೋದ್ರೆ ದೂರ ಆಗ್ಬಿಡ್ತದೆ, ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಹಂಗೆ ಮನೆಗೆ ಹೋಗೋಣ. ಬನ್ನಿ ಡೈರೆಕ್ಟ್ ನಮ್ಮ ಅಕ್ಕ ಮನೆಯಲ್ಲಿ ಸಿಗ್ತೀನಿ. ಏನು ಏರ್ಪೋರ್ಟ್ ತೋರಿಸಿದ್ರೆ ಹೆಸರೇ ತೋರಿಸ್ಲಿ. ಏನಂತಾರೆ ಹೇಳಿ ಇದನ್ನು, ಸುಮ್ಮನೆ ಯಾರೋ ಟ್ಯಾಕ್ಸಿ ಅವರು ಅನ್ನಲ್ಲ, ಇದು ಸಮುದ್ರ ಅಂತಾರೆ ಇದನ್ನು. ಏನು ಹೇಳಿ, ಸಮುದ್ರ ಅನ್ನೋದು. ಏರ್ಪೋರ್ಟ್ ಕಡೆ ಏನಾರ ಬಂದುಬಿಟ್ರೆ ವೈಟ್ ಬೋರ್ಡ್ ಅವ್ರು ಗಾಬರಿ ಆಗ್ಬಿಡ್ತಾರೆ. ಅಷ್ಟು ಗಾಡಿಗಳಿಗೂ ಇರೋದು, ಗಾಡಿಗಳೆಲ್ಲ ಅನ್ನಲ್ಲ ಅದನ್ನು, ಸಮುದ್ರ ಅಂತಾರೆ. ಏನು ಹೇಳ್ರಿ, ಎಲ್ಲೂ ನೋಡಿದ್ರು ಅದೇ, ಎಲ್ಲೂ ನೋಡಿದ್ರು ಎಲ್ಲ ಬೋರ್ಡೆ. ವೈಟ್ ಬೋರ್ಡ್ ಅನ್ನೋದು ಒಂದು ಗಾಡಿ ಕಾಣಿಸಲ್ಲ ನಿಮಗೆ. ಇನ್ನೂ ಇಲ್ಲಿ ಮೊನ್ನೆ ಟ್ರಾಫಿಕ್ ರೂಲ್ಸ್ ಎಲ್ಲ ಚೇಂಜ್ ಮಾಡೋರೆ, ಇಲ್ಲೇನು ಗಾಡಿ ಹಾಕಂಗಿಲ್ಲ ಅಂತ. ಯಾರ ಹಿಂಗೆ ಸಾಯ್ತಾನ ಬಸ್ ಅವರು ಹೊತ್ತು. ಯಪ್ಪ, ಸಿಗ್ನಲ್ ಬಿದ್ದೈತೆ ಅಂತ ಗೊತ್ತು, ಬಟ್ ಅದನ್ನು ಈ ರೇಂಜಿಗೆ ಹಿಂಸೆ ಕೊಡಬಾರ್ದು. ಆರ ನೋಡಿದೆ ಒಂಥರ ಸಮುದ್ರ ಇದ್ದಂಗೆ. ಏರ್ಪೋರ್ಟ್ ರೋಡ್ ಬ್ಯಾಕ್ ರೋಡ್ ಬಂದುಬಿಟ್ರೆ, ಇಲ್ಲ ಏರ್ಪೋರ್ಟ್ ಮೇನ್ ರೋಡ್ಗೆ ಹೋಗ್ಬಿಟ್ರೆ ಬರೇ ಇಲ್ಲ ಓಡ್ ಗಾಡಿಗಳು. ಹಬ್ಬ ಹೊಡೆದು ಅವ್ರು ಆಡಿದ್ದೆ ಆಟ ಒಂಥರ ಬಿಡ್ರಿ, ಮಾತಲ್ಲಿ ಹೇಳೋಕ್ಕಾಗಲ್ಲ. ಬನ್ನಿ ನಾವು ಅಕ್ಕ ಮನೆಗೆ ಹೋಗಿ ಟೀಗಿ ಕುಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮನೆ ಕಡೆ ಹೋಗೋಣ. ಅಂದ್ವೇ ನಮ್ಮ ಅಕ್ಕ ಮನೆಗೆ ಹೋಗ್ಬೇಕಾದ್ರೆ ಬ್ಯಾಕ್ ರೋಡಲ್ಲಿ ನೋಡಿರಿ, ಬ್ಯಾಕ್ ಇನ್ನೊಂದು ಸೆಕೆಂಡ್ ಗೇಟ್ ನಂಬರ್ 2 ಓಪನ್ ಮಾಡೋರಿ ನಾವು ರಂಗದು. ವಿಸ್ತಾರ ಹೋಯ್ತು, ಇಂಡಿಗೋ ಕೂಡ ಹೋಗ್ತಾಯಿದ್ದೆ. ಫ್ಲೈಟ್ಸ್ ಸಖತ್ತಾಗಿ ಹೋಗ್ತಾಯಿದ್ರು, ಇಲ್ಲ ಕ್ಲಿಸ್ಟಲಾಗಿ ನೋಡ್ಬೋದು. ಇದು ಯಾವುದೋ ಫ್ಲೈಟ್ ಒಂದು ದೇವರನ್ನ ಗೊತ್ತಿಲ್ಲ. ಇಂಡಿಗೋ ಫೈನಲಿ ಟೇಕ್ ಆಫ್ ಆಗ್ತೈತೆ. ಟಾಟಾ ಬೈ ಬೈ ಹೇಳ್ಬಿಟ್ಟು ಹೋಗೋ ಕೆಲಸ ನಮ್ಮದು. ಟಾಟಾ ಬೈ ಬೈ ಇಂಡಿಗೋ. ಸ್ನೇಹಿತರೆ, ಫೈನಲಿ ಎಲ್ಲಿದ್ದೀನಿ ಅಂತಂದರೆ ನಮ್ಮ ಅಕ್ಕ ಮನೆಯಲ್ಲಿ ಇದ್ದೀನಿ. ಇಲ್ಲೇ ಅವಳೆ ಬೆಳಿವಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ದೇವರಣೆ ಮಾಡ್ತಾ ಇದ್ದೀನಿ. ಹಂಗೆ ಮಾತಾಡಲ್ಲ, ಇನ್ನು ಹೆಂಗೆ ಮಾತಾಡಬೇಕು? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನೋ ಮಾಡ್ತಾವಳೆ. ಏನದು ನೀನು ಸಣ್ಣ ಥರ ಬಿಲ್ಡಪ್ ಹಾಕೊಂತ ಇದೆಯಾ ವಿಡಿಯೋದಾಗ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸ್ನೇಹಿತರೆ, ಫೈನಲಿ ನಮ್ಮ ಮಚ್ಚ ಎಲ್ಲಪ್ಪ ಅಂತಂದರೆ ಇಲ್ಲೇ ಅವನೇ, ತೋರಿಸ್ತೀನಿ. ಈಗ ಎದ್ದವನೇ, ಇಲ್ಲೇ ಮಲ್ಗೋನ್ ನೋಡ್ರಿ. ಮಚ್ಚ ಇಲ್ಲೋಡ, ಅವನಿಗೆ ಗೊಂಬೆ ನೋಡ್ತಾವನೆ ಏನಿದು ಅಂತ. ಒಂದು ಹೇಳ ನಮ್ಮ ಸ್ನೇಹಿತರಿಗೆ, ಮಚ್ಚ ಇವಳೊಬ್ಳು ಇಲ್ಲೊಳೆ. ಇವಳಿಗೆ ಮಾತಾಡ್ಸಿದ್ರು ಮಾತಾಡೋಕ್ಕಷ್ಟೇ ಇವಳಿಗೆ. ಕೊನೆಗೂ ನಾನು ಮನೆಗೆ ಬಿಡ್ತಾ ಇಲ್ಲಪ್ಪ. ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಹೋಗೋ ಅಂತವ್ರೆ. ಕತೆ ಏನೋ ಒಂದು ಗೊತ್ತಿಲ್ಲ. ನಮ್ಮ ಮನೇಲಂತೂ ಇನ್ನೂ ಹೇಳಲೇ ಇಲ್ಲ ಇಲ್ಲೇ ಇರ್ತೀನಿ ಅಂತ. ಜಸ್ಟ್ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದೆ. ಅವ್ರು ಮಕ್ಕಳಿದ್ದಾರೆ ಗ್ಯಾರಂಟಿ ಬಾ ಅಂತ. ಅವ್ರಿಗೊಂದು ಮಾತು ಹೇಳ್ಬಿಡೋಣ. ಸರಿ ಸ್ನೇಹಿತರೆ, ಇಷ್ಟೇ ವಿಡಿಯೋ. ನಿಮಗೆ ಕಂಟೆಂಟ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ. ನಾನಿನ್ನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ನಾನು ನಿಮಗೆ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಟಾಟಾ, ಬಾಯ್. ಒಂದು ಬಾಯ್ ಹೇಳ್ಬಿಟ್ಟು ಮಚ್ಚ ನೀನೊಂದು ಬಾಯ್ ಹೇಳು. ಬಾಯ್ ಸಿ ಯು.